ನಮಸ್ಕಾರ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಸಿ ನೆಡೋ ಫೋಟೋನ ಹಾಕಿ ಪರಿಸರನ ಉಳಿಸಿ ಅಂತ ಕರೆ ಕೊಟ್ಟಿದ್ದೀರಾ. ನಾನಿವಾಗ ಬಿಡದಿಯಲ್ಲಿದ್ದೀನಿ. ಈ ಪರಿಸರನ ಉಳಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಈ ಭಾಗಕ್ಕೆ ಬಂದಿದ್ದೀನಿ. 9600 ಎಕರೆನ ಗುಳುಂ ಮಾಡಿ ರೈತರ ಬದುಕನ್ನ ಬೀದಿಗೆ ತಳ್ಳೋದಕ್ಕೆ ಹೊರಟಿದ್ದೀರಲ್ಲ, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಮಾಡಿ ಅದನ್ನ ನೀವು ಕೈ ಬಿಡಬೇಕು ಅಂತ ಹೇಳೋದಕ್ಕೆ, ಜೊತೆಗೆ ರೈತರ ಪಾಡೇನು ಅಂತ ತೋರಿಸೋದಕ್ಕೆ ಈ ಸುತ್ತಮುತ್ತಲಿನ ಹಳ್ಳಿಯ ಜನರನ್ನ ನಾನು ಇವಾಗ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನಾನಿವಾಗ ಟ್ಯಾಂಕ್ ಮೇಲೆ ನಿಂತಿದ್ದೀನಿ. ಇಲ್ಲಿಂದಾನೇ ಕಾಣಿಸುತ್ತೆ ಎಷ್ಟು ಫಲವತ್ತಾಗಿದೆ ಅಂತ ಹೇಳಿ. ಕಂಪ್ಲೀಟ್ ಆಗಿ 360 ಡಿಗ್ರಿನಲ್ಲಿ ನೋಡ್ಬಿಟ್ರೆ ಇಲ್ಲಿಂದ ನಮ್ಮ ಕಣ್ಣು ಹಾಯಿಸಿದಷ್ಟು ದೂರ ಎಲ್ಲೂ ಕೂಡ ಬಂಜರು ಭೂಮಿ ಅಂತ ಯಾರಾದ್ರೂ ಹೇಳಿದ್ರೆ ನಗ್ತಾರ್ ಕಣ್ರಿ. ಹಸಿರು 360 ಡಿಗ್ರಿಯಲ್ಲಿ ನೋಡ್ತಾ ಇದೀವಿ, ಸುತ್ತಲೂ ಹಸಿರಿದೆ. ದಯಮಾಡಿ ಯಾರಿದನ್ನ ಬರಡು ಭೂಮಿ ಅಂತ ಹೇಳ್ತಾ ಇದೀರಲ್ಲ, ಕಣ್ಣು ಬಿಟ್ಟು ನೋಡಿ, ಭಾಗಕ್ಕೆ ಬಂದು ನೋಡಿ. ಎಲ್ಲೋ ಕುತ್ಕೊಂಡು ಹೇಳೋದಲ್ಲ, 4 ಜನ ನಕಲಿ ರೈತರನ್ನ ಭೇಟಿ ಮಾಡಿ. ಸೊ ಇಲ್ಲಿ ರೈತರು ಕಂಗಾಲಾಗಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರ ಪಾಡೇನು ಅವ್ರನ್ನೇ ಮಾತಾಡ್ಸೋಣ ಬನ್ನಿ.